ಎಷ್ಟಾದರೂ ಟಾರ್ಗೆಟ್ ಮಾಡ್ಕೊಳ್ಳಿ. 29ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರೋದು ಸತ್ಯ. ನಮ್ಮ ರಾಹುಲ್ ಗಾಂಧಿಯವ್ರನ್ನ ನಾವು ಪ್ರಧಾನಿಯಾಗಿ ನೋಡೋದು ಸತ್ಯ. BJPಯವ್ರಿಗೆ ಅಭದ್ರತೆ ಕಾಡ್ತಿದೆ. ಮೊನ್ನೆನೇ ಸೀಟ್ಸ್ ಬಿದ್ದೋಗಿದೆ. ಅವ್ರು ಪಾಪ ಅದು ಗೆಲ್ಲೇಬೇಕು ಅಂತಿದ್ರು MP ಸೀಟು. ತುಕಾರಾಮ್ ಸಾಹೇಬ್ರು ಗೆದ್ರಲ್ಲ, ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೆಕ್ಸ್ಟ್ 29ಗೆ ಏನಾಗುತ್ತೋ ಅನ್ನೋ ಅಭದ್ರತೆ. ಅವ್ರು ಏನು ಮಾಡಿದ್ರು ITD ಅವರು ವಿ ಆರ್ ರೆಡಿ ಟು ಫೇಸ್. ನಾವು ಕಾಂಗ್ರೆಸ್ ಅವ್ರು ಫೇಸ್ ಮಾಡ್ತೀವಿ, ಅದಕ್ಕೆ ಫೇಸ್ ಮಾಡೋಕ್ಕೆ ಸಿದ್ಧವಿದ್ದೀವಿ. ಕಾಂಗ್ರೆಸ್ನ 29ನಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರೋದೇ ನಮ್ಮೆಲ್ಲರ ಉದ್ದೇಶ. ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿಯಾಗಿ ನೋಡೋದೇ ನಮ್ಮ ಉದ್ದೇಶ. ಸರ್, ಈಗ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರು ಸಂಸದರಿಗೆ ಎಲ್ಲ ಒಂದು ಕಡೆ ITED ಭಯ ಕಾಡ್ತಿದ್ಯಾ? ನನಗೆ ಈಗ ಗೊತ್ತಿರೋ ಪ್ರಕಾರ ಅಂಥದ್ದೇನಿಲ್ಲ. ಅವ್ರೇನು ಗೊತ್ತಾ, ಸರ್ಕಾರನ ಬೀಳಿಸ್ಬೇಕು ಅಂತ ಟ್ರೈ ಮಾಡಿದ್ರು, ಅವ್ರ ಕೈಯಲ್ಲಿ ಆಗಲಿಲ್ಲ. ಈಗ ಇದು ಹೊಸ ತಂತ್ರ. ತುಂಬ ಜನ MLAಗಳಿಗೆ ಅವ್ರು ಆಮಿಷ ಹೊಡೋದು ITED ಅವರು. ನೋಡಿ, ED ಅವರು 7,000-8,000 ಕೇಸ್ ಹಾಕಿದ್ದಾರೆ. ಹಾರ್ಡ್ಲಿ ಸಕ್ಸಸ್ ರೇಟು 1% ಇಲ್ಲ 2% ಅವ್ರು ಪ್ರೂವ್ ಮಾಡಿರೋದು. ಮಿಕ್ಕಿದ ಯಾವುದು ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಮೋದಿಯವ್ರಿಗೆ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಕಂಡ್ರೆ ಭಯ ಬಂದಿದೆ. ಮೋದಿ ಈಸ್ ಅಫ್ರೇಡ್ ಆಫ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯವರು 29ಗೆ PM ಆಗ್ತಾರೆ. ಎಷ್ಟಾದರೂ ಟಾರ್ಗೆಟ್ ಮಾಡ್ಕೊಳ್ಳಿ. 29ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರೋದು ಸತ್ಯ. ನಮ್ಮ ರಾಹುಲ್ ಗಾಂಧಿಯವ್ರನ್ನ ನಾವು ಪ್ರಧಾನಿಯಾಗಿ ನೋಡೋದು ಸತ್ಯ. BJPಯವ್ರಿಗೆ ಅಭದ್ರತೆ ಕಾಡ್ತಿದೆ. ಮೊನ್ನೆನೇ ಸೀಟ್ಸ್ ಬಿದ್ದೋಗಿದೆ. ಅವ್ರು ಪಾಪ ಅದು ಗೆಲ್ಲೇಬೇಕು ಅಂತಿದ್ರು MP ಸೀಟು. ತುಕಾರಾಮ್ ಸಾಹೇಬ್ರು ಗೆದ್ರಲ್ಲ, ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೆಕ್ಸ್ಟ್ 29ಗೆ ಏನಾಗುತ್ತೋ ಅನ್ನೋ ಅಭದ್ರತೆ. ಅವ್ರು ಏನು ಮಾಡಿದ್ರು ITED ಅವರು ವಿ ಆರ್ ರೆಡಿ ಟು ಫೇಸ್. ನಾವು ಕಾಂಗ್ರೆಸ್ ಅವ್ರು ಫೇಸ್ ಮಾಡ್ತೀವಿ, ಅದಕ್ಕೆ ಫೇಸ್ ಮಾಡೋಕ್ಕೆ ಸಿದ್ಧವಿದ್ದೀವಿ. ಕಾಂಗ್ರೆಸ್ನ 29ನಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರೋದೇ ನಮ್ಮೆಲ್ಲರ ಉದ್ದೇಶ. ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿಯಾಗಿ ನೋಡೋದೇ ನಮ್ಮ ಉದ್ದೇಶ. ಸರ್, ಈಗ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರು ಸಂಸದರಿಗೆ ಎಲ್ಲ ಒಂದು ಕಡೆ ITED ಭಯ ಕಾಡ್ತಿದ್ಯಾ? ನನಗೆ ಈಗ ಗೊತ್ತಿರೋ ಪ್ರಕಾರ ಅಂಥದ್ದೇನಿಲ್ಲ. ಅವ್ರೇನು ಗೊತ್ತಾ, ಸರ್ಕಾರನ ಬೀಳಿಸ್ಬೇಕು ಅಂತ ಟ್ರೈ ಮಾಡಿದ್ರು, ಅವ್ರ ಕೈಯಲ್ಲಿ ಆಗಲಿಲ್ಲ. ಈಗ ಇದು ಹೊಸ ತಂತ್ರ. ತುಂಬ ಜನ MLAಗಳಿಗೆ ಅವ್ರು ಆಮಿಷ ಹೊಡೋದು ITED ಅವರು. ನೋಡಿ, ED ಅವರು 7,000-8,000 ಕೇಸ್ ಹಾಕಿದ್ದಾರೆ. ಹಾರ್ಡ್ಲಿ ಸಕ್ಸಸ್ ರೇಟು 1% ಇಲ್ಲ 2% ಅವ್ರು ಪ್ರೂವ್ ಮಾಡಿರೋದು. ಮಿಕ್ಕಿದ ಯಾವುದು ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಮೋದಿಯವ್ರಿಗೆ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಕಂಡ್ರೆ ಭಯ ಬಂದಿದೆ. ಮೋದಿ ಈಸ್ ಅಫ್ರೇಡ್ ಆಫ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯವರು 29ಗೆ PM ಆಗ್ತಾರೆ.